ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ಚಕ್ಲಿನ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು, ಹಾಗೆ ರುಚಿಕರವಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ, ಮಾಮೂಲಿ ಬೋಂಡ ಬಜ್ಜಿಗೆ ಬಳಸೋ ಅಂಥದ್ದು. 4 ಟೊಮೊಟೊನ ಬೇಯಿಸ್ಕೊಳ್ತಿದ್ದೀನಿ. ಹಾಗೆಯೇ ನಾನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಲ್ಲ, ಅದೇ ಬೌಲಲ್ಲಿ ನಾನು 2 ಬೌಲಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ನಾನು ಬಿಳಿ ಎಳ್ಳು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು, ಹಾಗೆ ಅಚ್ಕಾರದ ಪುಡಿನ ತೊಗೊಂಡಿದ್ದೀನಿ. ಇವಾಗ ನಾನು 4 ಟೊಮೊಟೊನ ಬೇಯಕ್ಕಿಟ್ಟಿದ್ದೀನಿ. 1 ಲೋಟ ನೀರನ್ನ ಹಾಕಿ ಅದು ಸಿಪ್ಪೆ ಬಿಡೋವರೆಗೂ ಬೇಯಿಸ್ಕೊಂಡು, ಆನಂತರ ಅದಕ್ಕೆ ಸ್ವಲ್ಪ ತಣ್ಣೀರನ್ನ ಹಾಕ್ಬಿಟ್ಟು ಸಿಪ್ಪೆನ ತೆಗಿತೀನಿ. ಆನಂತರ ತಣ್ಣಗಾದ ನಂತರ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಂಡು ಬೌಲ್ಗೆ ಸೇರಿಸ್ಕೊಳ್ತಿದ್ದೀನಿ. ಆನಂತರ ಇದಕ್ಕೆ ನಾವು ತಗೊಂಡಿರುವಂತಹ ಅಕ್ಕಿ ಹಿಟ್ಟು, ಹಾಗೆಯೇ ಕಡಲೆ ಹಿಟ್ಟು, ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಹಾಗೆ ಸ್ವಲ್ಪ ಓಂಕಾಳು, ಹಾಗೆಯೇ ಬಿಳಿ ಎಳ್ಳನ್ನ ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ನಾನಿಲ್ಲಿ 1.5 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಕೈಯಲ್ಲಿ ನಾವು ಮಿಕ್ಸಿ ನೋಡಿದ್ರೆ, ಅಂದರೆ ಮುಷ್ಟಿ ಮಾಡಿ ನೋಡಿದ್ರೆ ಚೆನ್ನಾಗಿ ಬರಬೇಕು. ಇಲ್ಲಾಂದರೆ ತುಪ್ಪ ಅಥವಾ ಕಾಯಿಸಿದ ಎಣ್ಣೆನ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ರೀತಿ ಮಾಡಿ ನೋಡಿದ್ರೆ ಉಂಡೆ ಚೆನ್ನಾಗಿ ಬಂದಿದೆ ಅಂದರೆ ತುಪ್ಪ ಸಾಕಾಗುತ್ತೆ ಅನ್ನೋದಕ್ಕೆ ಅರ್ಥ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕಾಗತ್ತೆ. ಇವಾಗ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಂಡೆ. ಆನಂತರ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದನ್ನು ಚಕ್ಲಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಬೇಕಿದ್ರೆ ತುಪ್ಪದ ಬದಲಿಗೆ ಎಣ್ಣೆನ ಕಾಯಿಸ್ಬಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು, ಅಥವಾ 1 ಸ್ಪೂನು ತುಪ್ಪ 1 ಸ್ಪೂನು ಎಣ್ಣೆನೂ ಕಾಯಿಸಿ ಸೇರಿಸ್ಕೋಬೋದು. ನಿಮ್ಗೆ ಯಾವುದು ಸುಲಭ ಅನ್ನಿಸುತ್ತೋ ಆ ವಿಧಾನದಲ್ಲಿ ಹಾಕ್ಕೋಬೋದು ತುಪ್ಪ ಅಥವಾ ಎಣ್ಣೆನ. ಇವಾಗ ಈ ರೀತಿ ಕಲಸಿ ಇಟ್ಕೊಳ್ತೀನಿ, ತಕ್ಷಣವೇ ಮಾಡ್ಕೊಳ್ತೀನಿ, ಇದೇನು ನೆನೆಯೋ ಅವಶ್ಯಕತೆ ಇಲ್ಲ. ಇವಾಗ ನಾನು ಒಂದು ಪೇಪರ್ ಮೇಲೆ ಈ ರೀತಿ ಚಕ್ಲಿ ಒರಳಿಗೆ ಹಾಕ್ಕೊಂಡು ನಮಗೆ ಎಷ್ಟು ಅಗಲ ಬೇಕೋ ಅಥವಾ ಚಿಕ್ಕದು ಬೇಕೋ ಅಷ್ಟಕ್ಕೆ ನಾವು ಚಕ್ಲಿನ ಮಾಡಿಕೊಂಡು ಎಣ್ಣೆಯಲ್ಲಿ ಕರ್ಕೊಳ್ತೀನಿ. ಈ ರೀತಿ ಬಬಲ್ಸ್ ಎಲ್ಲ ಬಿಟ್ಟಾಗ ಎತ್ತಿಟ್ಕೊಳ್ತೀನಿ. ಇನ್ನೊಂದು ಬ್ಯಾಚನ್ನ ಹಾಕ್ಕೊಂಡಿದ್ದೀನಿ. ನಾನು ಮಾಡ್ಕೊಂಡಿರೋ ಕಲಸಿರೋ ಹಿಟ್ಟಿನಲ್ಲಿ ಒಂದು 35 ಚಕ್ಲಿ ದೊಡ್ಡದಾಗಿಯೇ ಆಗಿದೆ. ಒಂದು ಅರ್ಧ ಗಂಟೆಯಲ್ಲಿ ಮಾಡ್ಕೋಬೋದು. ತುಂಬ ಸುಲಭ ವಿಧಾನ. ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.